Hi friends, welcome to Lekya Varsha Academy. This is Manjunath Badi. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಆಯಿತು ರೀಸೆಂಟ್ ಆಗಿ. ಅದರಲ್ಲಿ ಬಂದಿರೋ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ನೋಡೋಣ ಬನ್ನಿ ಸ್ನೇಹಿತರೆ. A can do a work in 6 days. B takes 12 days. C takes as long as A and B would take working together. How long will it take B and C to complete the work together? Your options are 4 days, 3 days, 5 days, 4.5 days. A ಒಬ್ಬನೇ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸುತ್ತಾನೆ. B ಒಬ್ಬನೇ ಅದೇ ಕೆಲಸವನ್ನು 12 ದಿನಗಳಲ್ಲಿ ಮುಗಿಸುತ್ತಾನೆ. C ಯು A ಮತ್ತು B ಒಟ್ಟುಗೂಡಿ ಅದೇ ಕೆಲಸವನ್ನು ಮಾಡಲು ತೆಗೆದುಕೊಂಡ ಸಮಯದಷ್ಟೇ ತೆಗೆದುಕೊಳ್ಳುತ್ತಾನೆ. ಹಾಗಾದರೆ ಬಿ ಮತ್ತು ಸಿ ಇಬ್ಬರು ಒಟ್ಟುಗೂಡಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ನಿಮ್ಮ ಆಯ್ಕೆಗಳು 4 ದಿನಗಳು, 3 ದಿನಗಳು, 5 ದಿನಗಳು, 4.5 ದಿನಗಳು. These are your options. A alone 6 days, B alone 12 days, C is taking these many days, A and B together. Okay, and the question mark is on B and C. A ಒಬ್ಬನೇ 6, B ಒಬ್ಬನೇ 12. ಇಬ್ರು ಸೇರಿ ಎಷ್ಟು? ಇದನ್ನ ಯಾಕೆ ಕಂಡುಹಿಡಿಬೇಕು ನಾವು? ಇದನ್ನ ಯಾಕೆ ಕಂಡುಹಿಡಿಬೇಕು ಅಂದ್ರೆ ಅಷ್ಟೇ ದಿನ ಸಿ ತಗೊಳ್ತಾ ಇದ್ದಾನೆ. ಹಾಗಾಗಿ ಎ ಮತ್ತು ಬಿ ಫಸ್ಟ್ ಒಟ್ಟಿಗೆ ಕಂಡುಹಿಡಿಬೇಕು. ಎ ಮತ್ತು ಬಿ ಒಟ್ಟಿಗೆ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಇದೆ. ದಿಸ್ ಈಸ್ ದ ಫಾರ್ಮುಲಾ. ಎ ಒಬ್ಬನೇ ಕೆಲವು ದಿನಗಳು, ಬಿ ಒಬ್ಬನೇ ಕೆಲವು ದಿನಗಳು, ಇಬ್ಬರು ಸೇರಿ ಎಷ್ಟು ದಿನಗಳು ಅದೇ ಕೆಲಸ ಮಾಡಲಿಕ್ಕೆ. ಆಗ ಈ ಒಂದು ಫಾರ್ಮುಲಾನ ಬಳಸಬೇಕು ಸ್ನೇಹಿತರೆ. ಇಲ್ಲಿ ಎ ಅಂದ್ರೆ 6 ಇದೆ, ಬಿ ಅಂದ್ರೆ 12 ಇದೆ. 6 + 12, 6 × 12 ಮೇಲೆ 6 + 12 18 ಕೆಳಗಡೆ. 2 3s 2 9s 3 1s 3 3s 3 1s 3 4s. ಅದರರ್ಥ ಎ ಮತ್ತು ಬಿ ಇಬ್ರು ಸೇರಿ ಎಷ್ಟು ದಿನ ತಗೊಳ್ತಾ ಇದ್ದಾರೆ? 4 days. ಅಷ್ಟೇ ದಿನ ಸಿ ತಗೊಳ್ತಾರೆ. ಅದರರ್ಥ ಸಿ ಒಬ್ಬನೇ 4 days ಎಂದು ಕನ್ಫರ್ಮ್ ಆಯ್ತು. ಬಿ ಒಬ್ಬನೇ 12 days ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ. ಬಿ ಒಬ್ಬನೇ 12, ಸಿ ಒಬ್ಬನೇ 4. ಇಬ್ರು ಸೇರಿ ಎಷ್ಟು ದಿನಗಳು ಅಂತ ಕೇಳಿರೋದು. ಹಾಗಾಗಿ ಮತ್ತೆ ಅದೇ ಫಾರ್ಮುಲಾನ ನೀವು ಯೂಸ್ ಮಾಡಬಹುದು. ಎ ಬಿ, ಎ ಪ್ಲಸ್ ಬಿ ಮೇಲೆ 48 ಆಗುತ್ತೆ ಸ್ನೇಹಿತರೆ. ಕೆಳಗಡೆ 12 4 16 ಆಗುತ್ತೆ. 16 1s 16 3s. The final answer is 3 days. It is there in the second option. That should be marked. ಫಸ್ಟ್ ಏನು ಮಾಡಬೇಕು? ಎ ಒಬ್ಬನೇ ಬಿ ಒಬ್ಬನೇ ಕೊಟ್ಟು ಎ ಪ್ಲಸ್ ಬಿ ಕೇಳಿರೋದು. ಎ ಪ್ಲಸ್ ಬಿ ನ ಈಸಿಯಾಗಿ ಕಂಡುಹಿಡಿಯಬಹುದು. ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಎ ಪ್ಲಸ್ ಬಿ ಸಿಕ್ತು ಅಂದ್ರೆ ಅದೇ ಸಿ. ಬಿ ಅಂತೂ ಆಲ್ರೆಡಿ ಕೊಟ್ಟಿದ್ದಾನೆ. ಬಿ ಕೊಟ್ಟಿರೋದು, ಸಿ ನಾವೇ ಫೈಂಡ್ ಔಟ್ ಮಾಡಿದ್ವಿ. ಎರಡು ಸೇರಿ ಎಷ್ಟು ದಿನ ಅಂದ್ರೆ ಎ ಬಿ ಮತ್ತೆ ಎ ಪ್ಲಸ್ ಬಿ ಮತ್ತೆ ಅದೇ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. Okay, this is everything about this problem. Moving on to the next one, 96th problem ಮಾಡ್ತಾ ಇದ್ದೀನಿ. A can do a work in 15 days and B in 20 days. If they work on it together for 4 days, then the fraction of the work that is left out is. A ಒಬ್ಬನೇ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸುತ್ತಾನೆ. ಬಿ ಒಬ್ಬನೇ ಅದೇ ಕೆಲಸವನ್ನು 20 days ಅಲ್ಲಿ ಮುಗಿಸುತ್ತಾನೆ. ಇಬ್ಬರು ಒಟ್ಟುಗೂಡಿ 4 ದಿನಗಳ ಕಾಲ ಕೆಲಸ ಮಾಡುತ್ತಾರೆ. ಹಾಗಾದರೆ ಕೆಲಸದ ಎಷ್ಟು ಭಿನ್ನಾಂಕ ಉಳಿದಿದೆ? ಅಂದ್ರೆ ಉಳಿದಿರೋ ಕೆಲಸ ಎಷ್ಟು ಭಿನ್ನಾಂಕ ಉಳ್ಕೊಂಡಿದೆ? ವಾಟ್ ಫ್ರಾಕ್ಷನ್ ಆಫ್ ದ ವರ್ಕ್ ಈಸ್ ಲೆಫ್ಟ್? Your options are 1/4, 1/10, 7/15, 8/15. These are your options. A alone
can do a piece of work in 15 days. B alone can do it in 20 days. A and B together they have worked together for only 4 days. They have worked together for how many days? 4 days. So the remaining work, what fraction of the work is left out, right? So 15, 20, ಇವುಗಳ ಲಸ both are divisible by 5. 5 3 15, 5 4 20 ಸಾಕಿಷ್ಟೇ. 5 ಇಂಟು 3 ಇಂಟು 4, 5 3 15 4 60. ಲಸ ಎಷ್ಟು ಬಂತು? LCM is 60. So let us define the work using this LCM. 60 ಲಸ ಈ ಒಂದು ಕೊಠಡಿಯಲ್ಲಿ 60 ಚೇರ್ಗಳನ್ನು ಅರೇಂಜ್ ಮಾಡೋದೇ ಒಂದು ಕೆಲಸ. ಈ ರೀತಿಯಾಗಿ ನಾವು ಕೆಲಸ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ಬೋದು ಸ್ನೇಹಿತರೆ. Let us assume that arranging 60 chairs in this class itself is the work. This is how we can define the work. If I ask A to do this work, he said he needs 15 days time to arrange all these 60 chairs. And the work itself is arranging 60 chairs. ಕೆಲಸ ಅಂದ್ರೆ 60 ಕುರ್ಚಿ ಅರೇಂಜ್ ಮಾಡೋದು. 60 ಕುರ್ಚಿ ಅರೇಂಜ್ ಮಾಡಲು ಹೇಗೆ ಆ ಕೆಲಸ ಮಾಡಂತ ಹೇಳಿದ್ರೆ 15 ದಿನ ಬೇಕಂತ ಇದ್ದಾನೆ. 15 ದಿನಗಳಲ್ಲಿ 60 ಕುರ್ಚಿಗಳು ಅಂದ್ರೆ ಪ್ರತಿದಿನ ಬಂದು 4 ಕುರ್ಚಿಗಳನ್ನು ಅರೇಂಜ್ ಮಾಡಿಬಿಟ್ಟು ಹೋಗಲೇಬೇಕು. ಆಗ ಮಾತ್ರ ಆತನು 15 ದಿನಗಳಲ್ಲಿ ಎಲ್ಲ 60 ಕುರ್ಚಿಗಳನ್ನು ಅರೇಂಜ್ ಮಾಡಿ ಕೆಲಸ ಮುಗಿಸಲು ಸಾಧ್ಯ. In 15 days, if A were to arrange all the 60 chairs, daily he must arrange 4 chairs. Only then he can arrange all the 60 in 15 days of time and will finish it off. Simple ಆಗಿ ಹೇಳ್ಬೇಕಾದ್ರೆ 15 4 60, 15 4 60, 15 4 60. ಅದೇ ರೀತಿಯಾಗಿ 23 60. ಬಿ ಯು ಅದೇ ಕೆಲಸವನ್ನ ಅದೇ 60 ಕುರ್ಚಿಗಳನ್ನು ಅರೇಂಜ್ ಮಾಡಲು 20 ದಿನ ಬೇಕು ಅಂದ್ರೆ ಪ್ರತಿದಿನ ಬಂದು 3 ಕುರ್ಚಿಯನ್ನು ಅರೇಂಜ್ ಮಾಡಿ ಹೋಗ್ಬೇಕು. ಮತ್ತೆ ಇಬ್ರು ಒಟ್ಟಿಗೆ ಕೆಲಸಕ್ಕೆ ಬಂದ್ಬಿಟ್ರೆ ಅವ್ನು 4 ಇವನು 3 ಇಬ್ರು ಸೇರಿ ಒಂದಿನಕ್ಕೆ ಎಷ್ಟು ಕುರ್ಚಿ ಅರೇಂಜ್ ಮಾಡ್ತಾರೆ? 7 ಕುರ್ಚಿ ಅರೇಂಜ್ ಮಾಡ್ತಾರೆ. ಡೈಲಿ 7 ಕುರ್ಚಿ ಅರೇಂಜ್ ಮಾಡಿದ್ರೆ 4 ದಿನಗಳಲ್ಲಿ 4 ದಿನ ಕೆಲಸ ಮಾಡಿರೋದವ್ರು 4 ದಿನಗಳಲ್ಲಿ ಎಷ್ಟು ಕುರ್ಚಿ ಅರೇಂಜ್ ಮಾಡಿಬಿಡ್ತಾರೆ? 28 ಕುರ್ಚಿ ಅರೇಂಜ್ ಮಾಡಿ ಇಟ್ಬಿಡ್ತಾರೆ. ಕೆಲಸ ಅಂದ್ರೆ 60 ಕುರ್ಚಿ ಅರೇಂಜ್ ಮಾಡೋದು, ಅದರಲ್ಲಿ 28 ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂದ್ರೆ ಇನ್ನು 32 ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ. ದಿಸ್ ಈಸ್ ರಿಮೈನಿಂಗ್ ವರ್ಕ್. ಕೇಳ್ತಾರದಿದೆ ಉಳಿದ ಕೆಲಸ. ಉಳಿದ ಕೆಲಸ ಎಷ್ಟು? ಉಳಿದ ಕೆಲಸ 32 ಕುರ್ಚಿಗಳನ್ನ ಅರೇಂಜ್ ಮಾಡೋದು ಇದೇ ಉಳಿದ ಕೆಲಸ. ಔಟ್ ಆಫ್ 60, ಟೋಟಲ್ 60 ಇದೇ ಉಳಿದ ಭಾಗ. ಕೆಲಸದ ಎಷ್ಟು ಭಿನ್ನಾಂಕ ಉಳ್ಕೊಂಡಿದೆ ಅಂದ್ರೆ 32/60. 4ರಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 4 8s 4 15s. ಸೊ ಕೆಲಸದ ಎಷ್ಟು ಭಿನ್ನಾಂಕ ಬ್ಯಾಲೆನ್ಸ್ ಇದೆ? ಇನ್ನು 8/15. ಅಂದ್ರೆ ಲಾಸ್ಟ್ ಆಪ್ಷನ್ ಇದೆ ನೋಡಿ, ದಟ್ ಶುಡ್ ಬಿ ಮೆಥಡ್. ಡೈಲಿ ಇಬ್ರು ಒಟ್ಟುಗೂಡಿ 7 ಕುರ್ಚಿ ಅರೇಂಜ್ ಮಾಡ್ತಾರೆ. 4 ದಿನ ಕೆಲಸ ಮಾಡಿದಾರೆ ಅಂದ್ರೆ 28 ಕುರ್ಚಿ ಅರೇಂಜ್ ಮಾಡಿ ಇಟ್ಬಿಡ್ತಾರೆ. ಕೆಲಸ ಅಂದ್ರೆ 60 ಕುರ್ಚಿ ಅರೇಂಜ್ ಮಾಡೋದು, ಆದ್ರೆ ಅವರು 28 ಮಾತ್ರ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಇನ್ನು 32 ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ, ಅದೇ ಉಳಿದ ಕೆಲಸ. ಔಟ್ ಆಫ್ 60, ಒಟ್ಟು 60 ಚೇರ್ಗಳಲ್ಲಿ ಇನ್ನೂ 32 ಕುರ್ಚಿ ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ. And that is the final answer. Out of a total of 60, 32 more chairs need to be arranged. This is the left out work, and 32/60, this is the fraction. Okay. Cancel ಮಾಡ್ಬಿಡಿ. 4 8 4 15. ಲಾಸ್ಟ್ ಆಪ್ಷನ್ 8/15 ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. The average age of a group of 10 students is 15 years. When 5 more students joined the group, the average age rose by 2 years. What is the average age in years of the new students? Your options are 18 years, 19 years, 20 years, 21 years. 10 ಜನ ವಿದ್ಯಾರ್ಥಿಗಳ ಒಂದು ಗುಂಪಿನ ಸರಾಸರಿ ವಯಸ್ಸು 15 ವರ್ಷ. 5 ಜನ ಸ್ನೇಹಿತರು, 5 ಜನ ವಿದ್ಯಾರ್ಥಿಗಳು ಹೊಸದಾಗಿ ಆ ಗುಂಪಿಗೆ ಸೇರ್ಪಡೆಯಾದಾಗ ಆ ಗುಂಪಿನ ಸರಾಸರಿ ವಯಸ್ಸು 2 ವರ್ಷ ಹೆಚ್ಚಾಯಿತು. ಹಾಗಾದ್ರೆ ಹೊಸದಾಗಿ ಸೇರ್ಪಡೆಯಾದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸೆಷ್ಟು? ನಿಮ್ಮ ಆಯ್ಕೆಗಳು 18 ವರ್ಷ, 19 ವರ್ಷ, 20 ವರ್ಷ ಹಾಗೂ 21 ವರ್ಷ. These are your options.
ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ಅಂದರೆ ಎರಡು ಈಕ್ವೇಷನ್ ಬರೀಬೇಕು, ಎರಡು ಸಮೀಕರಣ ಬರೀಬೇಕು. ಒಂದು ಸೇರ್ಪಡೆ ಆಗೋಕ್ಕಿಂತ ಮುಂಚೆ, ಇನ್ನೊಂದು ಸೇರ್ಪಡೆಯಾದ ನಂತರ. ನೋಡಿ, 10 ಜನರದು ಟೋಟಲ್ ಏಜ್ ಮೇಲೆ, ಕೆಳಗಡೆ 10 ಜನ. ಎವರೇಜ್ ಅಂದ್ರೆ ಏನು, ಎಲ್ಲ ಕೂಡಿಸಿ ಮೇಲೆ ಎಷ್ಟು ಜನ ಇರೋದ್ರಿಂದ ಡಿವೈಡ್ ಮಾಡೋದು. ಸೊ 10 ಜನರ ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಮೇಲೆ 10ರಿಂದ ಡಿವೈಡ್ ಮಾಡಿಬಿಟ್ರೆ ನಮಗೆ ಸರಾಸರಿ ಸಿಗುತ್ತದೆ. ಎಷ್ಟು ಅಂತ ಕೊಟ್ಟಿದ್ದಾನೆ, 15 ವರ್ಷ, 15 ಇಯರ್ಸ್. ಇದು ಜಾಯ್ನ್ ಆಗೋಕ್ಕಿಂತ ಮುಂಚೆ. 10 ಜನರದು ಟೋಟಲ್ ಏಜ್ ಮೇಲೆ 10ರಿಂದ ಡಿವೈಡ್ ಮಾಡಿದ್ವಿ, ಬಿಕಾಸ್ ದೇರ್ ಆರ್ 10 ಸ್ಟೂಡೆಂಟ್ಸ್, ಡಿವೈಡೆಡ್ ಬೈ 10. ಟೋಟಲ್ ಡಿವೈಡ್ ಬೈ 10 gives you the average age which is given 15 years. ಇದು ಬಿಫೋರ್ ಜಾಯ್ನಿಂಗ್. ನಾವು ಲೆಟ್ಸ್ ಸೇ ಆಫ್ಟರ್ ಜಾಯ್ನಿಂಗ್. ಆಫ್ಟರ್ ಜಾಯ್ನಿಂಗ್ ಏನಾಗುತ್ತೆ, ಟೋಟಲ್ 10 ಅದಂತೂ ಇದ್ದೇ ಇರುತ್ತೆ. ಅದಕ್ಕೆ ಇನ್ನು 5 ಜನ ಅವ್ರದ್ದು ಟೋಟಲ್ ಮೇಲೆ, 10 ಜನರು ಟೋಟಲ್ ಪ್ಲಸ್ 5 ಜನ ಟೋಟಲ್ 15 ಜನ ಆಯ್ತಾ ಮೇಲೆ. ಕೆಳಗಡೆ 15. ಯಾಕೆ, ಮುಂಚೆ 10 ಜನ ಇದ್ರು, 5 ಜನ ಜಾಸ್ತಿ ಆದರು. ಸೊ ನಾವು ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ is reading 15, and if this happens then the average will be increased by 2 years. average ಜಾಸ್ತಿ ಆಗುತ್ತೆ ನೋಡಿ, 2 ವರ್ಷ ಜಾಸ್ತಿ ಆಗಿಬಿಡುತ್ತೆ. 15 ಇತ್ತು ಮುಂಚೆ, ಈಗ 17 ವರ್ಷ ಆಯ್ತು. ಈಗ ಈ ರೀತಿಯಾಗಿ ಎರಡು ಇಕ್ವೇಷನ್ ಬರೀಲೇಬೇಕು, ಒಂದು ಬಿಫೋರ್ ಜಾಯ್ನಿಂಗ್, ಒಂದು ಆಫ್ಟರ್ ಜಾಯ್ನಿಂಗ್. ಜಾಯ್ನ್ ಆಗೋಕ್ಕಿಂತ ಮುಂಚೆ ಈ ಸಮೀಕರಣ, ಜಾಯ್ನ್ ಆದ ನಂತರ ಈ ಸಮೀಕರಣ. ಸೊ ಇದೇ ಒಂದು ಲಾಜಿಕ್ ಅನ್ನ ಮತ್ತೆ ನಾವು ಯೂಸ್ ಮಾಡ್ಬೋದು. ಕ್ರಿಕೆಟ್ನಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ, ಒಬ್ಬ ಕ್ರಿಕೆಟ್ ಬ್ಯಾಟ್ಸ್ಮನ್ ಇದ್ದಾನೆ, ತನ್ನ 12ನೇ ಪಂದ್ಯದಲ್ಲಿ 90 ರನ್ ಸ್ಕೋರ್ ಮಾಡೋದ್ರಿಂದ ಅವನ ಸರಾಸರಿ ರನ್ ಗಳಿಕೆಯಲ್ಲಿ 5 ಕಡಿಮೆ ಆಯಿತು. ಹಾಗಾದ್ರೆ 12 ಪಂದ್ಯಗಳ ನಂತರ ಸರಾಸರಿ ರನ್ ಗಳಿಕೆ ಎಷ್ಟು ಅಂತ ಕೇಳ್ತಾನೆ. ಆಗ ಏನ್ ಮಾಡಬೇಕು, 12ನೇ ಪಂದ್ಯದಲ್ಲಿ ಅವನು 90 ರನ್ ಸ್ಕೋರ್ ಮಾಡಿದಾನಂದ್ರೆ 12ನೇ ಪಂದ್ಯ ಆಡೋಕ್ಕಿಂತ ಮುಂಚೆ 11 ಪಂದ್ಯವನ್ನು ಆಡಿರ್ತಾನೆ. 11 ಪಂದ್ಯಗಳ ನಂತರ ಏನೇನಾಗುತ್ತದೆ ಅದಕ್ಕೊಂದು ಈಕ್ವೇಷನ್. 12 ಪಂದ್ಯಗಳ ನಂತರ ಏನಾಗುತ್ತದೆ ಅದಕ್ಕೊಂದು ಈಕ್ವೇಷನ್. ಯಾವಾಗಲೂ ಎರಡು ಈಕ್ವೇಷನ್ ಬರೀಬೇಕು, ಎರಡು ಸಮೀಕರಣ. ಬಿಫೋರ್ ಪ್ಲೇಯಿಂಗ್ his 12th match, after playing his 12th match. You will have to always write down 2 equations. Okay. ಈಗ 10 ಅನ್ನು ಈ ಸಲ ಶಿಫ್ಟ್ ಮಾಡಿಬಿಡಿ. Total of all those 10 students is equal to 10 into 15 is 150. Total of all those 10 students is 150. ಅದನ್ನ ಇಲ್ಲಿ ಬರ್ತೀವಿ. Total of all those 10 students is 150 plus total of the fresh 5 students. 15 is a ಕಳಿಸ್ಬಿಡಿ. 15 into 17. 15 into 17 ಎಷ್ಟು ಬರುತ್ತೆ? 15 15s are 225. ನಂತರ 30. 255 ಆಗುತ್ತಾ? Yes. So total of all those 5 students ಬೇಕು ಅಂದ್ರೆ 150 ಅನ್ನು ಈ ಸಲ ಶಿಫ್ಟ್ ಮಾಡ್ಬಿಡಿ. Total of all those 5 students, 155 minus 150. 255 minus 150 is how much? 105. Yes. Now we want the average of all these 5. So this is total. Divide by 5 ಮಾಡಿಬಿಟ್ರೆ ಮುಗಿತಲ್ಲ ಅಷ್ಟೇ. 5 ಒಂದ್ಲೆ 5, 2ಲೆ 5 ಒಂದ್ಲೆ. The final answer is 21 years. Is that clear? So the last option should be marked. ಕೊನೆಯ ಆಯ್ಕೆ. ಎರಡು ಇಕ್ವೇಷನ್ ಬರೀಬೇಕು ಸ್ನೇಹಿತರೆ. ಜಾಯ್ನ್ ಆಗೋಕ್ಕಿಂತ ಮುಂಚೆ, ಜಾಯ್ನ್ ಆದ ನಂತರ. ನಂತರ 10 ಈ ಸಲ ಶಿಫ್ಟ್ ಮಾಡಿ. ಆಗ ಟೋಟಲ್ 10 ಜನರು ಟೋಟಲ್, ಮುಂಚೆ ಸ್ಟಾರ್ಟಿಂಗ್ 10 ಜನ ಇದ್ರಲ್ಲ ಅವ್ರ ಟೋಟಲ್ ಸಿಗುತ್ತದೆ. ಅದನ್ನ ಇಲ್ಲಿ ಫಿಲ್ಅಪ್ ಮಾಡಿಬಿಟ್ರೆ ಇದು ಒಂದೇ ಉಳ್ಕೊಳ್ಳುತ್ತೆ. ಇದನ್ನ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಯಾಕಂದ್ರೆ 15 ಆನ್ಸರ್ ಕಳಿಸಿ, ಇದನ್ನು ಆನ್ಸರ್ ಕಳಿಸ್ಬಿಡಿ. 5 ಜನರು ಟೋಟಲ್ ಸಿಕ್ತು ಅಂದ್ರೆ 5ರಿಂದ ಡಿವೈಡ್ ಮಾಡಿಬಿಡಿ. ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್. ರೈಟ್. Moving on to the next one. The average of 7 consecutive numbers is 20. The largest of these numbers is. ಏಳು ಸತತ ಸಂಖ್ಯೆಗಳ ಸರಾಸರಿ 20. ಹಾಗಾದರೆ
ಅವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 7 ಸತತವಾದ ಸಂಖ್ಯೆಗಳಿವೆ. ಅವುಗಳ ಎವರೇಜ್ ಎಷ್ಟಿದೆ? 20 ಇದೆ. ಕೇಳ್ತಾ ಇರೋದು ಲಾರ್ಜೆಸ್ಟ್ ಯಾವುದು, ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? What do you mean by average? Average is like a sun in a solar system. ಎವರೇಜ್ ಅನ್ನೋದು ಸೌರ ವ್ಯೂಹದಲ್ಲಿರೋ ಸೂರ್ಯನಿದ್ದಂತೆ. ಅದರರ್ಥ ಸನ್ ಎಲ್ಲಿರ್ತಾನೆ? ಸೈಡಿಗೆ ಇರ್ತಾನೆ, ಸೆಂಟ್ರಿಗೆ ಇರ್ತಾನೆ? ಸೆಂಟ್ರಿಗೆ ಇರ್ತಾನೆ, ರೈಟ್? ದ ಸೆಂಟ್ರಲ್ ಮೋಸ್ಟ್ ಫಿಗರ್ ಅಂತ. 20 ಈಸ್ ಎವರೇಜ್ ಅಂಡ್ ದಟ್ ಈಸ್ ದ ಸೆಂಟ್ರಲ್ ಮೋಸ್ಟ್ ಫಿಗರ್. ಟೋಟಲ್ 7 ನಂಬರ್ ಇವೆ ಅಂದ್ರೆ ಇದೇ ಸೆಂಟ್ರಿಗೆ ಇದೆ ಅಂದ್ರೆ ಈ ಸೈಡ್ 3, ಈ ಸೈಡ್ 3 ಇರುತ್ತೆ. ಆ ಸೈಡ್ 3, ಈ ಸೈಡ್ 3. ಈ ಸೈಡ್ 3 ಯಾವ ಇರ್ತವೆ? 21, 22, 23. ಆ ಸೈಡ್ 3 ನಮ್ಗೆ ಬೇಕೇ ಆಗಿಲ್ಲ. ಯಾಕೆ ಬೇಕಾಗಿಲ್ಲ? ನಮ್ಗೆ ಬೇಕಾಗಿರೋದು ಏನು? ಲಾರ್ಜೆಸ್ಟ್. ಈ ಏಳು ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ 23. ದಟ್ ಇಸ್ ದ ಫೈನಲ್ ಆನ್ಸರ್. ಇಟ್ ಈಸ್ ವೆರಿ ಮಚ್ ದೇರ್ ಇನ್ ದ ಥರ್ಡ್ ಆಪ್ಷನ್. ಮೂರನೇ ಆಯ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. 23 is the final answer. ಇಲ್ಲಿ ನೋಡಿ, all this can be done in the mind itself. Average is 20, that is the central most figure out of a total of 7 natural numbers, meaning on the right hand side there will be 3 numbers, 21, 22, 23. And out of them, which is the largest? 23 is the largest. So without using pen and paper, we can indeed solve this problem. So this problem, you can term it as no line method. Without any single line, you can solve this method. You can solve this problem. ಒಂದು ಲೈನ್ ಯೂಸ್ ಮಾಡ್ಬೋದೇನೆ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. 20 ಸರಾಸರಿ ಅಂದ್ರೆ 20 ಮಧ್ಯಕ್ಕಿರೋದು. ಟೋಟಲ್ 7 ನಂಬರ್ಸ್ ಇವೆ ಅಂದ್ರೆ ಆ ಸೈಡ್ 3, ಈ ಸೈಡ್ 3 ಇದ್ದೇ ಇರ್ತವೆ. ಬಲಗಡೆ 3 ಯಾವೆ ನೋಡಿಬಿಡಿ ಅಷ್ಟೇ. 20 ನಂತರ ಬಲಗಡೆ 3 ಯಾವು? 21, 22, 23. 23 ಅತ್ಯಂತ ದೊಡ್ಡದು. ದಟ್ ಇಸ್ ದ ಫೈನಲ್ ಆನ್ಸರ್. Moving on to the next one, a sum of money will double itself in 16 years at simple interest at an yearly rate of interest. ಇಲ್ಲಿ ಕೇಳ್ತಾ ಇರೋದು ಬಡ್ಡಿಯ ದರ. ಒಂದು ನಿಶ್ಚಿತ ಮೊಬಲಗು 16 ವರ್ಷಗಳಲ್ಲಿ ಸರಳ ಬಡ್ಡಿಯ ದರದಂತೆ ದ್ವಿಗುಣಗೊಂಡರೆ ಬಡ್ಡಿಯ ದರ ಏನು ಅಂತ ಕೇಳಿದ್ರು. ನೀವು 100 ರೂಪೀಸ್ ಡೆಪಾಸಿಟ್ ಮಾಡಿದ್ರೆ ನಾನು ನಿಮಗೆ 200 ರೂಪೀಸ್ ಕೊಡಬೇಕು. ಡಬಲ್ ಕೊಡಬೇಕು. ಡಬಲ್ ಕೊಡಬೇಕು ಅಂದರೆ 200 ರೂಪಾಯಿ ಕೊಡಬೇಕು ಅಂದ್ರೆ ನಾನು 200 ರೂಪಾಯಿ ಆ್ಯಕ್ಚುಲಿ ಕೊಡೋದೇ ಇಲ್ಲ. ನಿಮ್ಮ 100 ರೂಪಾಯಿ ನಿಮಗೆ ವಾಪಸ್ ಕೊಡ್ತೀನಿ. 100 ರೂಪಾಯಿ ಎಕ್ಸ್ಟ್ರಾ ಸೇರ್ಸ್ ಕೊಡ್ತೀನಿ. ಆ ಎಕ್ಸ್ಟ್ರಾ ಸೇರ್ಸ್ ಏನು ಕೊಡ್ತೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ಸಿಂಪಲ್ ಇಂಟ್ರೆಸ್ಟ್. ಸೊ ಆನ್ 100 rupees, I will have to pay you 100 rupees simple interest. Only then we can say that your money got doubled. ನೀವು ಡೆಪಾಸಿಟ್ ಮಾಡಿರೋ 100 ರೂಪಾಯಿಗೆ ನಾನು 100 ರೂಪಾಯಿ ಸೇರಿಸಿ 200 ರೂಪಾಯಿ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಾನು 100 ರೂಪಾಯಿ ಸೇರಿಸಿ ಕೊಡ್ತಾ ಇರೋದು, ಆ ಸೇರಿಸಿ ಕೊಡ್ತಾ ಇರೋದಕ್ಕೆ ಏನಂತೀವಿ? ಬಡ್ಡಿ, ಸರಳ ಬಡ್ಡಿ. ಸೊ 100 ರೂಪಾಯಿಗೆ 16 ವರ್ಷಗಳಿಗೆ ಯಾವ ಬಡ್ಡಿಯ ದರದಂತೆ 100 ರೂಪಾಯಿ ಬಡ್ಡಿ ಬೆಳೆಯುತ್ತದೆ? On 100 rupees for 16 years at what rate of interest? Simple interest will be 100 rupees. 100 will get cancelled. Shift 16 to the other side. 16 is a page budi. 4 4s are 425s. Okay. By 4 andre ಕಾಲ್ ಭಾಗ. 25 ಅರ್ಧ ಅಂದ್ರೆ 12.5. ಅದರ ಅರ್ಧ ಅಂದ್ರೆ that is the answer. 6 ಕಾಲ್. It is very much there in the third option and that should be marked. 100 rupees ತಗೊಂಡು ಮಾಡ್ಬೇಕಂತ ಏನು ರೂಲ್ ಇಲ್ಲ. ನೀವು ಯಾವ್ದಾದ್ರು ನಂಬರ್ ತಗೊಂಡು ಮಾಡಿ ಆನ್ಸರ್ ಅಷ್ಟೇ ಬರುತ್ತದೆ. ಯಾವುದು ತಗೊಳ್ಳದೇ ಇದ್ರೂ ಅಷ್ಟೇ ಬರುತ್ತೆ. ನೀವು ಪಿ ಅಂತ ತಗೊಂಡ್ಬಿಟ್ರೆ ಎಷ್ಟೋ ಡೆಪಾಸಿಟ್ ಮಾಡ್ತೀರಾ, ನೀವು ಎಷ್ಟು ಡೆಪಾಸಿಟ್ ಮಾಡ್ತಾರೋ ಅಷ್ಟೇ ನಾನು ಬಡ್ಡಿ ಕೊಡಬೇಕು. ಆಗಲೇ ನಿಮ್ಮ ದುಡ್ಡು ಡಬಲ್ ಆಯಿತು ಅಂತ ಹೇಳ್ಬೋದು. 16 ವರ್ಷ ಬಡ್ಡಿಯ ದರ ಗೊತ್ತಿಲ್ಲ, 6%. ಪಿ ಕ್ಯಾನ್ಸಲ್ ಮಾಡ್ಬೋದು. 6 ಇಲ್ಲೇ ಇರಲಿ, 100 ಆ ಸಲ ಕಳಿಸಿದ್ರೆ ಮೇಲೆ ಹೋಗುತ್ತೆ, 16 ಈ ಸಲ ಕಳಿಸಿದ್ರೆ ಕೆಳಗೆ ಹೋಗುತ್ತೆ. ಮತ್ತೆ ಅದೇ ಕ್ಯಾಲ್ಕುಲೇಷನ್, ಮತ್ತೆ ಅದೇ ಆನ್ಸರ್, ರೈಟ್? So this is the problem on simple interest. Moving on to the next one. The average marks of Rajesh in 4 subjects is 76. If you obtain 86 marks in the 5th subject, then what is the new average? ರಾಜೇಶ್ ಅನ್ನು 4 ವಿಷಯಗಳಲ್ಲಿ ಗಳಿಸಿದ
ಸರಾಸರಿ ಅಂಕ 76. ಆತನು 5ನೇ ಪರೀಕ್ಷೆಯಲ್ಲಿ 86 ಅಂಕಗಳನ್ನು ಗಳಿಸಿದರೆ ಆತನ ಹೊಸ ಸರಾಸರಿ ಅಂಕ ಗಳಿಕೆ ಎಷ್ಟಾಗುತ್ತದೆ? ಆಲ್ರೆಡಿ ಅವನು 4 ಸಬ್ಜೆಕ್ಟ್ಸ್ ಎಕ್ಸಾಮ್ ಬರೆದಿದ್ದಾನೆ. ಎವರೇಜ್ 76 ಇದೆ. ಅದರರ್ಥ ಟೋಟಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅವನಿಗೆ? 4 into 6, 4 into 7, ಆಲ್ರೆಡಿ ಇಷ್ಟು ಮಾರ್ಕ್ಸ್ ಬಂದ್ಬಿಟ್ಟಿದೆ. ಇನ್ನು 5ನೇ ಪರೀಕ್ಷೆ ಬರೋದ, 5ನೇ ಪರೀಕ್ಷೆಯಲ್ಲಿ 86 ಬಂತು. ಎಲ್ಲ ಸೇರಿ ಎಷ್ಟಾಯ್ತು ನೋಡಿ? 390 ಆಯ್ತು. 5ರಿಂದ ಡಿವೈಡ್ ಮಾಡಬೇಕು, ಯಾಕೆ 5 ಸಬ್ಜೆಕ್ಟ್ಸ್ಗಳಿವೆ. ಎಲ್ಲ ಮುಗಿದ ನಂತರ ಇದು ಟೋಟಲ್ ಮಾರ್ಕ್ಸ್, ಇದು ಟೋಟಲ್ ನಂಬರ್ ಆಫ್ ಎಕ್ಸಾಮ್ಸ್ ಹಿ ಹ್ಯಾಸ್ ರಿಟರ್ನ್. ಸೊ 390 ಡಿವೈಡ್ ಬೈ 5. ಏನಾದ್ರು ಕ್ಯಾನ್ಸಲ್ ಮಾಡೋದು ಕಷ್ಟ ಆದರೆ ಡಬಲ್ ಮಾಡಿ. 39 ಡಬಲ್ 78, 5 ಡಬಲ್ 10, 0 0 ಕ್ಯಾನ್ಸಲ್. ಸೊ ದ ವೆರಿ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್ 78. ಈ ರೀತಿಯಾಗಿ ನಾವು ಅತ್ಯಂತ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಚಾರ ಅಂದರೆ ಶಾರ್ಟ್ಕಟ್ ಅಲ್ಲೂ ಮಾಡ್ಬೋದು. ಇಲ್ಲಿ ನೋಡಿ 76 ಇತ್ತು ಎವರೇಜ್, ಈಗ 76 ಎವರೇಜ್ ಇದೆ. ಈಗ ಎಕ್ಸ್ಟ್ರಾ 86 ಸೇರಿಸ್ತಾ ಇದ್ದಾನೆ ಅಂದರೆ 10 ಎಕ್ಸ್ಟ್ರಾ ಬರ್ತಾ ಇಲ್ಲ ಟೋಟಲಲ್ಲಿ. 76 ಬಂದಿದ್ರೆ 5th ಎಕ್ಸಾಮಲ್ಲಿ 76 ಎವರೇಜ್ ಇರೋದು. ಬಟ್ 10 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದೆ. ಆ 10 ಮಾರ್ಕ್ಸ್ ಎಕ್ಸ್ಟ್ರಾ ಏನು ಬಂದಿರುತ್ತಲ್ಲ ಅದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 5 ಸಬ್ಜೆಕ್ಟ್ಗಳಿವೆ, ಪ್ರತಿಯೊಂದಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಮುಂಚೆ 76 ಇತ್ತು, ಪ್ರತಿಯೊಂದಕ್ಕೂ 2 ಮಾರ್ಕ್ ಬಂದರೆ 78 ಆಯ್ತಲ್ಲ. ಈ ರೀತಿಯಾಗಿ ನಾವು ಈ ಪ್ರಾಬ್ಲಮನ್ನು ವಿದೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಲಿಕ್ಕೆ ಸಾಧ್ಯತೆ. ಇನ್ನೊಂದ್ಸತಿ ಆಯ್ತು ನೋಡಿ ಸ್ನೇಹಿತರೆ, 76 ಎವರೇಜ್ ಹೋಗಿ 78 ಆಗಿದೆ. ಸಾರಿ, 76 ಎವರೇಜ್ ಇದೆ, ಅವನು 86 ಸ್ಕೋರ್ ಮಾಡಿದ್ದಾನೆ. 76 ಸ್ಕೋರ್ ಮಾಡಿದರೆ 76 ಇರೋದು. 76 ಎವರೇಜ್ ಇದ್ದಾಗ ಅವನು ಲಾಸ್ಟ್ ಎಕ್ಸಾಮಲ್ಲಿ 86 ಸ್ಕೋರ್ ಮಾಡಿದ್ದಾನೆ ಅಂದರೆ 10 ಮಾರ್ಕ್ಸ್ ಎಕ್ಸ್ಟ್ರಾ ಸ್ಕೋರ್ ಮಾಡಿದ್ದಾನೆ. ಆ 10 ನಾವೇನು ಮಾಡಬೇಕು? ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 5 ಸಬ್ಜೆಕ್ಟ್ಸ್ಗಳಿವೆ, ಪ್ರತಿಯೊಂದಕ್ಕೂ 2 ಮಾರ್ಕ್ ಆಗಲ್ಲ. ಪ್ರತಿಯೊಂದಕ್ಕೂ 2 ಮಾರ್ಕ್. ಇದರ ಅರ್ಥ ಏನು ಅಂದರೆ ಎವರೇಜಲ್ಲಿ 2 ಮಾರ್ಕ್ ಜಾಸ್ತಿ ಆಗುತ್ತದೆ. ಅದರ ಅರ್ಥ 76 ಇತ್ತು, ಈಗ 2 ಜಾಸ್ತಿ ಆಗಿ ಎಲ್ಲಿ ಹೋಗುತ್ತದೆ? 78ಕ್ಕೆ ಹೋಗುತ್ತದೆ. This is how we can solve this problem without using pen and paper. The simple interest on a certain sum for 3 years at 12% per annum is 280 rupees 8 paise. What is the principal amount? ಒಂದು ನಿಶ್ಚಿತ ಮೊಬಲಗಿನ ಮೇಲೆ ಶೇಕಡ 12 ಬಡ್ಡಿಯ ದರದಲ್ಲಿ 3 ವರ್ಷಗಳಿಗೆ ಆಗುವ ಸರಳ ಬಡ್ಡಿ 280 ರೂಪಾಯಿ 8 ಪೈಸೆ. ಹಾಗಾದರೆ ಅಸಲನ್ನು ಕಂಡುಹಿಡಿಯಿರಿ. ಅಸಲು ಎಷ್ಟು ಗೊತ್ತಿಲ್ಲ, ಪಿ ಆಗಿರಲಿ. ಎಷ್ಟು ಪರ್ಸೆಂಟ್ ಗೊತ್ತು? 12%. ಎಷ್ಟು ವರ್ಷ ಗೊತ್ತು? 3 ವರ್ಷ. ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗೋದು ಸರಳ ಬಡ್ಡಿ, ವಿಚ್ ಇಸ್ ಗಿವನ್ 280.08. ಅಸಲು ಗೊತ್ತಿಲ್ಲ, ಬಡ್ಡಿ ದರ ಗೊತ್ತು, ಎಷ್ಟು ವರ್ಷ ಗೊತ್ತು, ಎಲ್ಲ ಮಲ್ಟಿಪ್ಲೈ ಮಾಡಿದರೆ ಸರಳ ಬಡ್ಡಿ ಸಿಗುತ್ತದೆ. ಫೋರ್ 3s 4 25s 25ನ ಆಸೆ ಕಳಿಸಿ, 9ನು ಆಸೆ ಕಳಿಸಿಬಿಡಿ ಅಷ್ಟೆ. ಪಿ ಇಲ್ಲೇ ಇರಲಿ. 280.08 ಇಂಟು 25. 3 ಇಂಟು 3 ಮೇಲೆ ಇದೆ, ಅವೆರಡು ಈ ಸೈಡ್ ಬಂದ್ಬಿಟ್ರೆ 9 ಕೆಳಗಡೆ ಬಂದು, ಸರಿನಾ? ಈಗ 9ಇಂದ ಕ್ಯಾನ್ಸಲ್ ಮಾಡ್ತೀನಿ. 9 1s 9 3s 27, 1 ಉಳಿತು 10 ಆಯಿತು. 9 1s 9, 1 ಉಳಿತು 0 ಆಯಿತು, 10 ಆಯಿತು. 9 1s 9, 9 2s 18 ಅಂದರೆ 31.25, ಸಾರಿ 31.12 ಇಂಟು 25 ಈ ಥರ ಆಯಿತಾ? ಈಗ 25 2s 50, 25 1s 25 plus 5 30, 25 1s 25 plus 3 28, 25 3s 75 plus 2 778. It is very much there in the last option. ಕೊನೆಯ ಆಯ್ಕೆ ಸರಿಯಾದ ಉತ್ತರ 778 ರೂಪಾಯಿ.
ಅತ್ಯಂತ ಈಸಿ ಪ್ರಾಬ್ಲಮ್ ಸ್ನೇಹಿತರೆ. ಇಲ್ಲಿ ನೋಡಿ, ಅಸಲು ಅಂದರೆ ಸಾಲ ಮಾಡಿರೋ ದುಡ್ಡು, ಇದು ಬಡ್ಡಿಯ ದರ, ಇದು ಕಾಲ, ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋದು ಸರಳ ಬಡ್ಡಿ. ಟೋಟಲ್ 4 ಐಟಮ್ ಇದೆಯಾ, 4ರಲ್ಲಿ ಯೂಶ್ವಲಿ 3 ಕೊಟ್ಟು 1 ಕೆ ಇರ್ತದೆ. ಇಲ್ಲಿ ಕೇಳಿರೋದು ಮೊಬೈಲಗು, ಕೊಟ್ಟಿದ್ದು ಬಡ್ಡಿಯ ದರ, ಕಾಲ, ಸರಳ ಬಡ್ಡಿ. ಯಾವ್ದು ಕೇಳ್ತಾನೋ ಅದನ್ನ ಅಲ್ಲೇ ಇಟ್ಕೊಳ್ಳಿ, ಉಳಿದಿದ್ದೆಲ್ಲ ಇನ್ನೊಂದು ಸೈಡ್ ಶಿಫ್ಟ್ ಮಾಡಿ. ಶಿಫ್ಟ್ ಮಾಡುವ ಕೆಳಗಿರೋ ಮೇಲ್ಗಡೆ, ಮೇಲ್ಗಡೆ ಕೆಳಗಡೆ, ಪ್ಲಸ್ ಮೈನಸ್, ಮೈನಸ್ ಪ್ಲಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. Here is your next problem. If the annual rate of simple interest increases from 10% to 12%, a man's yearly income increases by 1,250 rupees. What is his principal amount? That is the answer. ಸರಳ ಬಡ್ಡಿಯ ದರ 10% ದಿಂದ 12% ಏರಿದರೆ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 1,250 ರೂಪಾಯಿ ಹೆಚ್ಚಾಗುತ್ತದೆ. ಹಾಗಾದರೆ ಅಸಲನ್ನು ಕಂಡುಹಿಡಿಯಿರಿ. 10% ಹೋಗಿ 12% ಅಂದ್ರೆ 2% ಜಾಸ್ತಿ ಆದಾಗ ಅವನಿಗೆ ಆದಾಯ 1250 ಜಾಸ್ತಿ ಆಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿಲ್ಲ, 2% ಒಂದೇ ವರ್ಷ 1,250 ರೂಪಾಯಿ. 2 1s 250 ಪಿ ಇಲ್ಲೇ ಇರಲಿ, 50 ಆನ್ಸರ್ ಕಳಿಸಿ. 2 0 ಫಸ್ಟ್, 125 ಐದ್ಲಿ 625 ಇದೆ ಆನ್ಸರ್ ಇದೆಯಾ? ದ ವೆರಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, 10% ಹೋಗಿ 12% ಆಗೋದ್ರಿಂದ ಇನ್ಕಮ್ ಏನಾಯ್ತು, 1,250 ರೂಪಾಯಿ ಜಾಸ್ತಿ ಆಯ್ತು. ಅದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ, 2% ರೇಟ್ ಆಫ್ ಇಂಟ್ರೆಸ್ಟ್ಗೆ 1 ಇಯರ್ಗೆ 1,250 ರೂಪಾಯಿ. ಹಾಗಾದ್ರೆ ಮೊಬೈಲ್ಗೂ ಎಷ್ಟು, ಅಸಲು ಎಷ್ಟು? Once again the same variety, but it is trying to confuse us here. Moving on to the next one. The cost price of an article is 64% of the market price. Calculate the gain percent after a long discount of 12%. Your options are 32.5%, 35%, 37.5%, 48%. ಒಂದು ವಸ್ತುವಿನ ಕೊಂಡ ಬೆಲೆ ಮಾರುಕಟ್ಟೆ ಬೆಲೆಯ 64% ಇದೆ. 12% ಡಿಸ್ಕೌಂಟ್ ನೀಡಿದರೆ ಆತನಿಗೆ ಎಷ್ಟು ಪರ್ಸೆಂಟ್ ಲಾಭವಾಗುತ್ತದೆ? ನಿಮ್ಮ ಆಯ್ಕೆಗಳು 32.5%, 35%, 37.5%, 48%. ಈಗ MRP, if you assume it as 100, 64% of this will be the cost price. Andre cost price will become 64%. For every 100, 64. ನೀವು MRP ಅಂದ್ರೆ ಮಾರ್ಕೆಟ್ ಪ್ರೈಸ್, ಅದರ ಅರ್ಥ ನಮೂದಿತ ಬೆಲೆ, ಮಾರ್ಕೆಟ್ ಪ್ರೈಸ್, ಲಿಸ್ಟ್ ಪ್ರೈಸ್ ಎಲ್ಲ ಒಂದೇ. 100 ರೂಪಾಯಿ ಅಂತ ಅಂದ್ಕೊಂಡ್ರೆ ಅದರ 64% ಏನಿದೆ, ಕೊಂಡ ಬೆಲೆ ಇದೆ. ಇನ್ನು ಡಿಸ್ಕೌಂಟ್ ಯಾವಾಗಲೂ MRP ಮೇಲೆ ಅವಲಂಬಿತವಾಗಿರುತ್ತದೆ. MRP 100 ರೂಪೀಸ್ ಅಂತ ಅಂದ್ಕೊಂಡ್ರೆ ಡಿಸ್ಕೌಂಟ್ 12%, ಅದರ ಅರ್ಥ 12 ರೂಪೀಸ್ ಡಿಸ್ಕೌಂಟ್. ಅಂದ್ರೆ ಮಾರಾಟ ಮಾಡ್ತಾ ಇರೋದು ಎಷ್ಟಕ್ಕೆ? 88ಕ್ಕೆ. ತಗೊಂಡ್ಬಂದಿರೋದು 64ಕ್ಕೆ, ಮಾರಾಟ ಮಾಡ್ತಾ ಇರೋದು 88ಕ್ಕೆ. ಎಷ್ಟು ರೂಪಾಯಿ ಲಾಭ ಆಯಿತು? 64, 88, 24 ರೂಪಾಯಿ ಲಾಭ ಆಯಿತು. 24 ರೂಪಾಯಿ ಲಾಭ ಆಯಿತು. ಈ ಲಾಭ ನಷ್ಟ ಯಾವಾಗಲೂ ಕಾಸ್ಟ್ ಪ್ರೈಸ್ ಮೇಲೆ, ಕೊಂಡ ಬೆಲೆ ಮೇಲೆ. 64 ರೂಪಾಯಿಗೆ 24 ರೂಪಾಯಿ ಲಾಭ, 100ಕ್ಕೆ ಎಷ್ಟು ರೂಪಾಯಿ ಲಾಭ? ಅದೇ ಶೇಕಡ ಬರೋ ಲಾಭ. ಇಲ್ಲಿ ನೋಡಿ, ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಯಾವಾಗಲೂ ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಡಿಸ್ಕೌಂಟ್ ಯಾವಾಗಲೂ MRP ಮೇಲೆ ಡಿಪೆಂಡ್ ಆಗಿರುತ್ತದೆ. ಇವೆರಡೇ ಪಾಯಿಂಟ್ಸ್ ಮೇಲೆ ಫುಲ್ ಟಾಪಿಕ್ ನಿಂತಿರೋದು. ಇವೆರಡು ಪಾಯಿಂಟ್ಸ್ಗಳನ್ನು ಎಲ್ಲಿವರೆಗೂ ಮರೆಯೋದಿಲ್ಲ ಅಲ್ಲಿವರೆಗೂ ಯು ಕ್ಯಾನ್ ಲಿಟ್ರಲಿ ಸಾಲ್ವ್ ಎನಿ ಪ್ರಾಬ್ಲಮ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಲಾಭ ನಷ್ಟ ಡಿಪೆಂಡ್ ಆಗೋದು ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ, ಇನ್ವೆಸ್ಟ್ಮೆಂಟ್, ಕೊಂಬೆ, CP, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಸ್ಕೌಂಟ್ ಡಿಪೆಂಡ್ ಆಗೋದು MRP ಮೇಲೆ. ಸೊ MRP 100 ರೂಪಾಯಿ ಅಂತ ಅಂದ್ಕೊಂಡ್ರೆ ಡಿಸ್ಕೌಂಟ್ 12% MRP ಮೇಲೆ, 12% ಪ್ರತಿ 100 ರೂಪಾಯಿ ಬೆಲೆ ವಸ್ತುವಿಗೆ 12 ರೂಪಾಯಿ ಡಿಸ್ಕೌಂಟ್. ಅಂದ್ರೆ ಎಷ್ಟಕ್ಕೆ ಮಾರಾಟ ಮಾಡ್ತಿದ್ದೀರಾ? 88ಕ್ಕೆ ಮಾರಾಟ ಮಾಡ್ತಾ ಇದೀವಿ. ಎಸ್. ಇನ್ನು ಕೊಂಡ ಬೆಲೆ, ಇನ್ವೆಸ್ಟ್ ಎಷ್ಟು ಮಾಡಿದೀವಿ ಅಂದ್ರೆ
MRP ಏನಿದೆಯಲ್ಲ ಅದರ 64%. MRP 100 ಅಂತ ತಗೊಂಡಿದೀವಿ, ಅದರ ಅಂದ್ರೆ ಇಂಟು 64%. ನೋಡಿ 64 ರೂಪಾಯಿ ಕೊಂಡ ಬೆಲೆ, 64 ರೂಪಾಯಿ ಕೊಂಡ್ಕೊಂಡ್ ಬಂದಿದ್ದೀವಿ, 88ಕ್ಕೆ ಮಾರಾಟ ಮಾಡ್ತಾ ಇದ್ದೀವಿ. ಅದರ ಅರ್ಥ 24 ರೂಪಾಯಿ ಲಾಭ ಇದೆ. 64 ರೂಪಾಯಿಗೆ 24 ರೂಪಾಯಿ ಲಾಭ, 100ಕ್ಕೆ ಎಷ್ಟು ರೂಪಾಯಿ ಲಾಭ? 8 3 8 8 4 2 4 25 25 ಮೂರಲೆ 75 ಮೇಲೆ ಕೆಳಗಡೆ ಬೈ ಟು ಅಂದ್ರೆ ಅರ್ಧ, 75ರ ಅರ್ಧ 37.5% ಲಾಭ. ಇಟ್ ಈಸ್ ವೆರಿ ಮಚ್ ದೇರ್ ಇನ್ ದ ಥರ್ಡ್ ಆಪ್ಷನ್, ದಟ್ ಶುಡ್ ಬಿ ಮಾರ್ಕ್ಡ್. ಮೂರನೇ ಆಯ್ಕೆ ಸರಿಯಾದ ಆಯ್ಕೆ, 37.5% ಲಾಭ. ತಗೊಂಡ್ಬಂದಿರೋದು 64ಕ್ಕೆ, ಮಾರಾಟ ಮಾಡ್ತಾ ಇರೋದು 88ಕ್ಕೆ, 24 ರೂಪಾಯಿ ಲಾಭ. ಲಾಭ ನಷ್ಟ ಯಾವಾಗಲೂ 64 ರೂಪಾಯಿ ಮೇಲೆ, ಯಾಕಂದ್ರೆ ಕೊಂಡ ಬೆಲೆ ಮೇಲೆ. 64 ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ, 24 ರೂಪಾಯಿ ಲಾಭ ಆಗಿದೆ. 100 rupees ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರೂಪಾಯಿ ಲಾಭ ಆಗ್ತಾ ಇತ್ತು? ಆಗಿಲ್ಲ, ಆಗ್ತಾ ಇತ್ತು. ಅದೇ ಶೇಕಡಾವಾರು ಲಾಭ. ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. 100 ಮತ್ತೆ 24 ಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರೆ ಆನ್ಸರ್. Moving on to the next one. Next problem is also on profit and loss. Gaurav sold a book at a profit of 7%. Had he sold it for 75 rupees more, 22% would have been gained. Find the cost price. Your options are 450, 500, 550, 600. These are your options. ಗೌರವನು ಒಂದು ಪುಸ್ತಕವನ್ನು 7% ಲಾಭಕ್ಕೆ ಮಾರಿದನು. ಆತನು ಇನ್ನು 75 ರೂಪಾಯಿ ಹೆಚ್ಚಿನ ಬೆಲೆಗೆ ಮಾರಿದ್ದರೆ ಆತನಿಗೆ 22% ಲಾಭವಾಗುತ್ತಿತ್ತು. ಆಗಿಲ್ಲ, ಲಾಭವಾಗ್ತಾ ಇತ್ತು. ಹಾಗಾದ್ರೆ ಆ ಪುಸ್ತಕದ ಕೊಂಡ ಬೆಲೆ ಏನು? ನಿಮ್ಮ ಆಯ್ಕೆಗಳು 450 rupees, 500 rupees, 550 rupees, 600 rupees. These are your options. ಆಲ್ರೆಡಿ ಅವನು ಮಾರಾಟ ಮಾಡಿಬಿಟ್ಟಿದ್ದಾನೆ, 7% ಲಾಭ ಆಗಿದೆ. 7% ಲಾಭ ಅಂದ್ರೆ ಏನು? 7% ಲಾಭ ಅಂದ್ರೆ 107% ಆಫ್ ಇನ್ವೆಸ್ಟ್ಮೆಂಟ್. 100% ಇನ್ವೆಸ್ಟ್ಮೆಂಟ್ ಅಂದ್ರೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಏನು ಇನ್ವೆಸ್ಟ್ ಮಾಡಿದ್ರೆ ಎಲ್ಲ ವಾಪಸ್ ಬಂದ್ಬಿಟ್ಟಿದೆ ಅಂತ. ಬಟ್ 7% ಲಾಭ ಆಗಿದೆ ಅಂದ್ರೆ ಇನ್ನೂ 7% ಎಕ್ಸ್ಟ್ರಾ ದುಡ್ಡು ಕೈಗೆ ಬಂದಿದೆ. ಏನು ಇನ್ವೆಸ್ಟ್ ಮಾಡಿರ್ತಾನೋ ಅದರ 107% ಕೈಗೆ ಬಂದಿದೆ. ಇಷ್ಟು ದುಡ್ಡು ಆಲ್ರೆಡಿ ಕೈಗೆ ಬಂದ್ಬಿಟ್ಟಿದೆ. ಇನ್ನೂ 75 ರೂಪಾಯಿ ಎಕ್ಸ್ಟ್ರಾ ಕೈಗೆ ಬಂದಿದ್ರೆ, ಅದರ್ಥ ಇದು ಬಂದಿರೋ ದುಡ್ಡು ಪ್ಲಸ್ 75, ಟೋಟಲ್ ಇಷ್ಟು ದುಡ್ಡು ಬಂದಿದ್ರೆ ನಾನು ಏನು ಹೇಳ್ಬೋದಾಗಿತ್ತು? 22% ಲಾಭ ಆಗಿದೆ ಅಂತ ಹೇಳ್ಬೋದಾಗಿತ್ತು. ಅದರ ಅರ್ಥ 122% ಆಫ್ ಇನ್ವೆಸ್ಟ್ಮೆಂಟ್. ಈ ಸೈಡ್ 107 ಇದೆ, ಈ ಸೈಡ್ 122% ಇದೆ. ಯಾವ ಸೈಡ್ ಜಾಸ್ತಿ ಇದೆ? ಈ ಸೈಡ್ 15% ಜಾಸ್ತಿ ಇದೆ. 15% ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಎಕ್ಸ್ಟ್ರಾ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಕಂಪೇರ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಎಡಬದಿ ಕಂಪೇರ್ ಮಾಡಿದ್ರೆ ಬಲಬದಿಗೆ 15% ಇನ್ವೆಸ್ಟ್ಮೆಂಟ್ ಎಕ್ಸ್ಟ್ರಾ ಇದೆ. 75 ಇಲ್ಲೇ ಇದೆ, ಇಲ್ಲೇ ಇರಲಿ. ಈಗ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು, ಮೇಲೆ ಕ್ಯಾನ್ಸಲ್ ಮಾಡ್ಬೋದು. 15 ಒಂದ್ಲೆ, 15 ಐದ್ಲೆ, 100 ನೀಸ ಕಳಿಸ್ಬಿಡಿ, ಆನ್ಸರ್ ರೆಡಿ ಆಗುತ್ತದೆ. ಸೊ ಇನ್ವೆಸ್ಟ್ಮೆಂಟ್ 500 ರೂಪಾಯಿ. ಇನ್ವೆಸ್ಟ್ಮೆಂಟ್ ಅಂದ್ರೂ ಒಂದೇ, ಕೊಂಡ ಬೆಲೆ ಅಂದ್ರೂ ಒಂದೇ, ಕಾಸ್ಟ್ ಪ್ರೈಸ್ ಅಂದ್ರೂ ಒಂದೇ, ಕೊಂಬೆ ಅಂದ್ರೂ ಒಂದೇ. ಅದನ್ನೇ ಕೇಳ್ತಿರೋದು. Moving on to the next one. Here is your next problem on the screen. In an examination, there are 3 papers and a candidate has to get 35% of the total to pass. In one paper, Himish gets 62 out of 150, and in second, 35 out of 150. How much must Himish get out of 180 in the third paper to just to qualify for pass? Your options are 70, 60.5, 71, 68. These are your options. ಒಂದು ಪರೀಕ್ಷೆಯಲ್ಲಿ 3 ಪತ್ರಿಕೆಗಳಿವೆ. ವಿದ್ಯಾರ್ಥಿಯು ಪಾಸ್ ಆಗಲು 35% ಅಂಕಗಳನ್ನು ಗಳಿಸಬೇಕು. ಹಿಮೇಶ್ ಎಂಬ ವಿದ್ಯಾರ್ಥಿಯು ಮೊದಲನೇ ಪತ್ರಿಕೆಯಲ್ಲಿ 150ಕ್ಕೆ 62 ಅಂಕಗಳನ್ನು ಗಳಿಸುತ್ತಾನೆ. ಎರಡನೇ ಪತ್ರಿಕೆಯಲ್ಲಿ 150 ಅಂಕಗಳಿಗೆ 35 ಅಂಕಗಳನ್ನು ಗಳಿಸಿದ್ದಾನೆ. ಹಾಗಾದ್ರೆ ಆತನು ಪಾಸ್ ಆಗಲು ಮೂರನೇ ಪತ್ರಿಕೆಯಲ್ಲಿ 180ಕ್ಕೆ ಎಷ್ಟು ಅಂಕಗಳನ್ನು ಗಳಿಸಬೇಕು? ನಿಮ್ಮ ಆಯ್ಕೆಗಳು 70, 71, 60.5, 68. These are your options.
ಪೇಪರ್ 1 ನಲ್ಲಿ ಏನು ಮಾಡಿದ್ದಾನೆ, 150ಗೆ 62 ಸ್ಕೋರ್ ಮಾಡಿದ್ದಾನೆ. ಪೇಪರ್ 2 ನಲ್ಲಿ 150ಗೆ 35 ಸ್ಕೋರ್ ಮಾಡಿದ್ದಾನೆ. ಪೇಪರ್ 3 ನಲ್ಲಿ 180ಗೆ ಎಷ್ಟು ಸ್ಕೋರ್ ಮಾಡಬೇಕು? ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಕೆಳಗಡೆ ಟೋಟಲ್ ಎಷ್ಟಾಯ್ತು ನೋಡಿ, 150, 150, 300, 480 ಆಯ್ತು. ಕೆಳಗಡೆ ಟೋಟಲ್ ಎಷ್ಟಾಗಿದೆ? 480 ಆಗಿದೆ. ಮೇಲ್ಗಡೆ ಆಲ್ರೆಡಿ ಎಷ್ಟಾಗಿದೆ? 62 ಪ್ಲಸ್ 35, 62 ಪ್ಲಸ್ 35, 97. ಆಲ್ರೆಡಿ 97 ಇದೆ. ಇನ್ನು ಎಷ್ಟು ಮಾರ್ಕ್ಸ್ ಬರಬೇಕು? ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಹೌದಾ? 100ಕ್ಕೆ 35 ಬರಲೇಬೇಕು, ಆಗಲೇ ಅವನು ಪಾಸ್. ಟೋಟಲ್ 100 ಇದ್ರೆ 35 ಬಂದ್ರೆ ಪಾಸ್. ಆದರೆ ಟೋಟಲ್ 100 ಇಲ್ಲ, ಟೋಟಲ್ 480 ಇದೆ. ಹಾಗಾದ್ರೆ ಅವನಿಗೆ ಎಷ್ಟು ಬರಲೇಬೇಕು? ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್ ಬರೋ ಥರ ಬರೀಬೇಕು. ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ ಬರೀಬೇಕು, ಮಿಕ್ಕಿದ್ದೆಲ್ಲ ಮೇಲೆ ಬರೀಬೇಕು ಸ್ನೇಹಿತರೆ. 0 0 ಕೈ ಬಿಡಿ. 5 2 5 7, 2 1 2 24, 7 4 28, 7 2 14, 16. ಅಂದರೆ ಟೋಟಲ್ 168 ಬರಬೇಕು. ಟೋಟಲ್ 168 ಬರಬೇಕು. ಆಲ್ರೆಡಿ ಅವ್ನು 97 ಬಂದ್ಬಿಟ್ಟಿದೆ 2 ಪೇಪರಲ್ಲಿ. ಇನ್ನು ಉಳಿದ ಪೇಪರಲ್ಲಿ ಎಷ್ಟು ಬರಬೇಕು? 16ರಲ್ಲಿ 9 ಹೋದರೆ ಇನ್ನೂ 71 ಮಾರ್ಕ್ಸ್ ಬರಬೇಕು. 71 ಎರಡನೇ ಆಪ್ಷನ್ ಇದೆ. ದಟ್ ಶುಡ್ ಬಿ ಮಾರ್ಕ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 10%, 12% and 15% ಅಮೌಂಟ್ಸ್ ಟು ಅ ಸಿಂಗಲ್ ಡಿಸ್ಕೌಂಟ್ ಆಫ್ 3 ಸತತ ರಿಯಾಯಿತಿಗಳಾದ 10%, 12% ಹಾಗೂ 15% ಯಾವ ಒಂದೇ ರಿಯಾಯಿತಿಗೆ ಸಮ? ಇದು ಪ್ರಶ್ನೆ. ಈಗ MRP 1000 ರೂಪೀಸ್ ಇದೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ 10% ಡಿಸ್ಕೌಂಟ್ ಕೊಡೋಣ. ಓಕೆ, ಅಂದ್ರೆ ಅಲ್ಲಿಗೆ 100 ರೂಪೀಸ್ ಡಿಸ್ಕೌಂಟ್, 900 ಆಯ್ತು. 10% ಹೆಂಗೆ ಕಂಡುಹಿಡಿಬೇಕು? 1 0 ಕೈ ಬಿಡಬೇಕು ಅಷ್ಟೇ, ಅದೇ 10%. ಮತ್ತೆ ನಾನು 12% ಡಿಸ್ಕೌಂಟ್ ಕೊಡ್ತೀನಿ. ಓಕೆ, 12% ಪರ್ ಅಂದ್ರೆ ಲೈನ್ ಸೆಂಟರ್ ಸೆಂಚುರಿ, ಆಫ್ ಅಂದ್ರೆ ಇಂಟು 900, 0000 12 9 108 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 10ರಲ್ಲಿ 8 ಹೋದ್ರೆ 2, 10ರಲ್ಲಿ 1 ಹೋದ್ರೆ 9, 9ರಲ್ಲಿ 2 ಹೋದ್ರೆ 7. ನೆಕ್ಸ್ಟ್ ನಾನು 15% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 10% ಎಂದರೆ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು, 79.2. 5% ಅಂದ್ರೆ ಇದರ ಅರ್ಧ. ಇದರ ಅರ್ಧ ಎಷ್ಟಾಗುತ್ತೆ ನೋಡಿ. ಈಗ ಟೋಟಲ್ 80 ಆಗಿದ್ರೆ 40 ಆಗಿರೋದು, 40 ಅಲ್ಲ. ಈಗ ಎಷ್ಟು ಕಡಿಮೆ? 39 ಪಾಯಿಂಟ್ ಎಷ್ಟು ಬರುತ್ತೆ ನೋಡಿ, 39.6 ಬರುತ್ತೆ. ಎಸ್, ಎಲ್ಲ ಸೇರಿ 9 9 18 7 11 ಆಯ್ತು. ಅಂದ್ರೆ ಇನ್ನೂ 118 ರೂಪಾಯಿ 80 ಪೈಸೆ ಡಿಸ್ಕೌಂಟ್ ಕೊಡ್ತಾ ಇದೀವಿ. 10ರಲ್ಲಿ 8 ಹೋದ್ರೆ 2, 10ರಲ್ಲಿ 8 ಹೋದ್ರೆ 2, 12ರಲ್ಲಿ 9 ಹೋದ್ರೆ 3, 9ರಲ್ಲಿ 2 ಹೋದ್ರೆ 7, 7ರಲ್ಲಿ 1 ಹೋದ್ರೆ 6. ಅಂದ್ರೆ 1000 ರೂಪೀಸ್ ಬೆಲೆಯ ವಸ್ತು ನಿಮಗೆ ಎಷ್ಟಕ್ಕೆ ಸಿಗ್ತಾ ಇದೆ? 673.2ಕ್ಕೆ ಸಿಗ್ತಾ ಇದೆ. ಹೌದಾ? ಅಂದ್ರೆ ಎಷ್ಟು ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀರಾ? ಎಷ್ಟು ರೂಪಾಯಿ ಕಡಿಮೆ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ. 1000 ರೂಪಾಯಿ ಬೆಲೆ ವಸ್ತು 673.2ಕ್ಕೆ ಸಿಗ್ತಾ ಇದೆ ಅಂದ್ರೆ ಎಷ್ಟು ರೂಪಾಯಿ ಕಡಿಮೆ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೀರಾ? 10ರಲ್ಲಿ 2 ಹೋದ್ರೆ 8, 10ರಲ್ಲಿ 4 ಹೋದ್ರೆ 6, 10ರಲ್ಲಿ 8 ಹೋದ್ರೆ 2, 10ರಲ್ಲಿ 7 ಹೋದ್ರೆ 3, 326 ರೂಪಾಯಿ 80 ಪೈಸೆ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ. 326.8 discount you are getting for every 1000 rupees. For 100 rupees ಬೇಕಾದ್ರೆ ಇದೊಂದು 0 ಕೈ ಬಿಟ್ರೆ ಇದೊಂದು ಪಾಯಿಂಟ್ ಆ ಸೈಡ್ ಶಿಫ್ಟ್ ಮಾಡಬೇಕು ಅಷ್ಟೇ. 32 ಪಾಯಿಂಟ್ ಅಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ 32.68. ಅಂದ್ರೆ ನೀವು ಒಂದ್ಸತಿ 10, ಒಂದ್ಸತಿ 12, ಒಂದ್ಸತಿ 15% ಡಿಸ್ಕೌಂಟ್ ಕೊಡೋರು ಒಂದೇ ಸತಿ 32.68% ಡಿಸ್ಕೌಂಟ್ ಕೊಡೋರು ಒಂದೇ. ಅಂದ್ರೆ 10 + 12 22 37% ಡಿಸ್ಕೌಂಟ್ ಸಿಕ್ಕಂಗಾಗಲ್ಲ. ಅವ್ನು 10, 12, 15 ಕೊಟ್ರೆ 37 ಸಿಕ್ಕಂಗಾಗಲ್ಲ. ನಿಮ್ ನೆಟ್ ಸಿಗ್ತಾ ಇರೋದು ಬರೀ 32.68 ಮಾತ್ರ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ 3268 ಈ ಫಿಗರ್ ಬಂತ, 3268 ಅಲ್ಲಿ ಫಿಗರ್ ಇರೋದು ಒಂದೇ ಒಂದು ನೋಡಿ. ಪಾಯಿಂಟ್ ಲೆಕ್ಕಾಚಾರ ನಿಮಗೆ ಕಷ್ಟ ಆದ್ರೆ ಪಾಯಿಂಟ್ ಬಿಟ್ಟೇ ಬಿಡಿ, ಪಾಯಿಂಟ್ ಅವಶ್ಯಕತೆ ಇಲ್ಲ. 3268
ಆ ಒಂದು ಡಿಜಿಟ್ಸ್ ಇರೋದು ಇದು ಒಂದೇ ಒಂದು ಆಪ್ಷನ್ ಇದೆ. That should be marked. This is how we can manage that problem. Successive discounts. The number of squares in the given figure. ಈ ಒಂದು ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ನೋಡಿ ಸ್ನೇಹಿತರೆ. 1 2 3 4 ಈ ಸೈಜ್ 4 ಇದೆಯಾ? ಈ ಸೈಜ್ 4 ಸಿಗುತ್ತೆ ನೋಡಿ. ಈ ಸೈಜ್ ದೊಡ್ಡ ಸೈಜ್ ಇದು 4 ಸಿಗುತ್ತಾ? ಅಲ್ಲೇ 12 ಆಯ್ತಾ? ಇನ್ನು ಔಟರ್ ಮೋಸ್ಟ್ ಈ ತರ ಇರುವ 1 2 3 ಅವು 3. ದ ಆನ್ಸರ್ ಇಸ್ 15. ಸೊ ಮೂರನೇ ಆಯ್ಕೆ ಸರಿಯಾದ ಆಯ್ಕೆ. ನೀಡಿರುವ ಆಕೃತಿಯನ್ನು ಮಾಡಲು ಅಗತ್ಯವಿರುವ ಕನಿಷ್ಠ ಸಂಖ್ಯೆಯ ಸರಳ ರೇಖೆ. ಈ ಒಂದು ಆಕೃತಿಯನ್ನು ರಚಿಸಲು ಎಷ್ಟು ಸರಳ ರೇಖೆಗಳು ಬೇಕಾಗುತ್ತವೆ? What is the minimum number of straight lines that are required to solve this, to draw this diagram? ಈ ಒಂದು ಆಕೃತಿಯನ್ನು ರಚಿಸಲು ಬೇಕಾದ ಕನಿಷ್ಠ ಸರಳ ರೇಖೆಗಳ ಸಂಖ್ಯೆ ಎಷ್ಟು? ಈ ತರ ಇದ್ದಾಗ ಸ್ನೇಹಿತರೆ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಹಾರಿಜಾಂಟಲ್ ಲೈನ್ಸ್ ದೆನ್ ವರ್ಟಿಕಲ್ ಲೈನ್ಸ್. ಅಡ್ಡಗೆರೆಗಳ ಸಂಖ್ಯೆ, ಉದ್ದಗೆರೆಗಳ ಸಂಖ್ಯೆ, ನಂತರ ಈ ತರ ಸ್ಲ್ಯಾಂಟ್ ಲೈನ್ಸ್, ನಂತರ ಈ ತರ ಸ್ಲ್ಯಾಂಟ್ ಲೈನ್ಸ್ ಕೌಂಟ್ ಮಾಡಬೇಕು. ಈ ತರ ಮಾಡಿದ್ರೆ ಮಾತ್ರ ಒಂದು ಮಿಸ್ ಆಗಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಅಡ್ಡಗೆರೆಗಳ ಸಂಖ್ಯೆ ಕೌಂಟ್ ಮಾಡ್ತೀವಿ ನೋಡಿ. ಮೇಲೆ 1 ಇದೆ, 2 3 ಇರೋದು ಇಲ್ಲಿದೆ ನೋಡಿ. ಇದು 1 2 3 ಮೂರೇ ಅಡ್ಡಗೆರೆಗಳು. ಕಂಬಗೆರೆಗಳು ಎಷ್ಟು ಬರ್ತವೆ ನೋಡಿ? ಉದ್ದಗೆರೆಗಳು 1 2 3 4 5. ಇನ್ನು ಈ ತರ ಸ್ಲ್ಯಾಂಟ್ ಲೈನ್ಸ್ ಇಲ್ಲಿದೆ ನೋಡಿ. 1 ಇದು 1 ಇದು 2 ಇದು 3. ಇನ್ ಈ ಸೈಡ್ 1 2 3 3 3 3 9 5 14. ದಟ್ ಇಸ್ ದ ಫೈನಲ್ ಆನ್ಸರ್. ಲಾಸ್ಟ್ ಆಪ್ಷನ್ ಶುಡ್ ಬಿ ಮಾರ್ಕ್ಡ್. ಇನ್ನು ಇದರಲ್ಲಿ ಯಾವುದು ಭಿನ್ನ? ವಿಚ್ ಈಸ್ ಆಡ್ ಮ್ಯಾನ್ ಔಟ್. ಇದರಲ್ಲಿ ಯಾವುದು ಭಿನ್ನವಾಗಿದೆ ನೋಡಿ. ಈ ತರ ಎಲ್ಲ ಚಿತ್ರಗಳಿದೆ ನೋಡಿ. ಈ ತರ ಇದೆ, ಇಲ್ಲಿ ಒಂದು ದೊಡ್ಡದಿದೆ ನೋಡಿ. 1 2 3 ಈ ಎರೋ ಮಾರ್ಕ್ ನಿಂದ ಮೂರನೇದ್ದು ದೊಡ್ಡದಿದೆ. ಎರೋ ಮಾರ್ಕ್ ದಿಂದ ಮೂರನೇ ದೊಡ್ಡದಿರಬಹುದು. ಎರೋ ಮಾರ್ಕ್ ನಿಂದ ಇದು ಮೂರನೇ ದೊಡ್ಡದಿಲ್ಲ. ಇಲ್ಲಿ ಎರೋ ಮಾರ್ಕ್ ನಿಂದ ಮೂರನೇ ದೊಡ್ಡದಿದೆ. ಇಲ್ಲಿ ಎರೋ ಮಾರ್ಕ್ ದಿಂದ ಎರಡನೇ ದೊಡ್ಡದಿದೆ. ಇಲ್ಲಿ ಎರೋ ಮಾರ್ಕ್ ದಿಂದ ಸುಮಾರು ದೂರ ಹೋಗಿದೆ. ಎರೋ ಮಾರ್ಕ್ ನಿಂದ ಇಲ್ಲಿ ಮೂರನೇದ್ದು, ಇಲ್ಲಿ ಎರೋ ಮಾರ್ಕ್ ದಿಂದ 1 2 3 ಇದು ಮೂರನೇದು. ಎರೋ ಮಾರ್ಕ್ ದಿಂದ 1 2 3 ಇದು ಮೂರನೇದು. ಎರೋ ಮಾರ್ಕ್ ದಿಂದ ಇದು ಎರಡನೇದು ನೋಡಿ. therefore the final answer is ಎ ಭಿನ್ನವಾಗಿದೆ. ಯಾಕಂದ್ರೆ ಎರೋ ಮಾರ್ಕ್ ನಂತರ 1 2 ಎರಡನೇದು ದೊಡ್ಡದು ಬಂದ್ಬಿಟ್ಟು ಹೌದಾ. ಎರೋ ಮಾರ್ಕ್ ನಿಂದ ಎರಡನೇ ದೊಡ್ಡದು ಬಂದಿದೆ, ಬಟ್ ಮಿಕ್ಕಿದೆಲ್ಲ ಎರೋ ಮಾರ್ಕ್ ನಿಂದ ಮೂರನೇ ದೊಡ್ಡದಾಗಿವೆ. ಹಾಗಾಗಿ ದಟ್ಸ್ ಆಲ್. So we came to the end of this session. Thank you for being with me. Thank you for watching this video. Thank you one and all again. Take care. Bye bye.